ಥೆರಪಿಸ್ಟ್ ಅವಿನಾಶ್ ಸೊಪ್ಪಣ್ಣ ಅವರ ಕೊಲೆಗೆ ಬಿಗ್ ಟ್ವಿಸ್ಟ್. ಪತ್ನಿಯ ಅನೈತಿಕ ಸಂಬಂಧಕ್ಕೆ ಅಡ್ಡಿಯಾದ ಗಂಡನ ಹತ್ಯೆ. ಅಪ್ಪ, ಅದೇನ್ ಕಾಲ ಬಂತು ನೋಡಿ. ಯಾರನ್ನ ನಂಬೋದು ಯಾರನ್ನ ಬಿಡೋದು ಗೊತ್ತೇ ಆಗಲ್ಲ ಕಣ್ರಿ. ಹೌದು, ಈ ಮಾತನ್ನ ಇಲ್ಲಿ ಹೇಳೋದಕ್ಕೂ ಒಂದು ಕಾರಣ ಇದೆ ನೋಡಿ. ಈ ಫೋಟೋದಲ್ಲಿರುವ ಈ ಮಹಿಳೆಯನ್ನ ಒಮ್ಮೆ ನೋಡ್ಬಿಡಿ. ನೋಡೋದಕ್ಕೆ ಗರ್ತಿ ಗೌರಮ್ಮ ಥರ ಇದ್ದಾಳೆ. ಆದ್ರೆ ಇವಳು ಮಾಡಿದ ಗನಂದಾರಿ ಕೆಲಸ ಕೇಳಿದ್ರೆ ಉಗಿದು ಉಪ್ಪಿನಕಾಯಿ ಹಾಕ್ತೀರಾ. ಎಸ್, ಇವಳ ಹೆಸರು ಲಕ್ಷ್ಮಿ. ಈಕೆಯ ಅನೈತಿಕ ಸಂಬಂಧಕ್ಕೆ ಅಡ್ಡಿಯಾದ ಕಾರಣ ಲವ್ವರ್ ಜೊತೆ ಸೇರ್ಕೊಂಡು ಪ್ರೀತಿಸಿ ಮದುವೆಯಾಗಿದ್ದ ಗಂಡನನ್ನೇ ಬರ್ಬರವಾಗಿ ಕೊಲೆ ಮಾಡಿಸಿದ್ದಾಳೆ ನೋಡಿ. ತಂಪು ಪಾನೀಯದಲ್ಲಿ ನಿದ್ರೆ ಮಾತ್ರೆ ಹಾಕಿ ಪ್ರಜ್ಞೆ ತಪ್ಪಿಸಿ ಕೊಲೆ. ಪತ್ನಿಯ ಸ್ಕೆಚ್, ಪ್ರಿಯಕರನಿಂದ ಹತ್ಯೆ. ಬೆಳಗಾವಿಯ ಅನಗೋಳದ ಬಾಬರ್ಗಲ್ಲಿಯಲ್ಲಿ ಈ ಘಟನೆ ನಡೆದಿದೆ. ಅಂದಹಾಗೆ ಲಕ್ಷ್ಮಿಯ ಪತಿ ಅವಿನಾಶ್ ಖಾಸಗಿ ಆಯುರ್ವೇದಿಕ್ ಕಾಲೇಜ್ನ ಥೆರಪಿಸ್ಟ್ ಆಗಿದ್ರು. ಅವರು ಕೆಲಸ ಕೂಡ ಮಾಡ್ತಾ ಇದ್ರು. ಮಾರ್ಚ್ 5ರಂದು ಸಂಜೆ 4ಕ್ಕೆ ಮನೆಯಿಂದ ಕೊಲೆಯಾದ ಲಕ್ಷ್ಮಿ ಹಾಗೂ ಆಕೆಯ ಪ್ರಿಯಕರ ಕೈಲಾಸ್ ಹಾಕಿದ್ದ ಸ್ಕೆಚ್ ಬಗ್ಗೆ ಗೊತ್ತಿಲ್ಲದ ಅವಿನಾಶ್ ಕ್ಲಿನಿಕ್ಗೆ ಹೋಗಿದ್ದ ಕಣ್ರಿ. ಗಂಡ ಸತ್ತಿರೋದನ್ನ ಕನ್ಫರ್ಮ್ ಮಾಡಿಕೊಳ್ಳಲು ಲಕ್ಷ್ಮಿ ವಿಡಿಯೋ ಕಾಲ್. ಗಂಡ ಸತ್ತಿಲ್ಲ, ಮೂಗು ಬಿಗಿ ಹಿಡಿದು ಸಾಯಿಸು ಎಂದಿದ್ದ ಲಕ್ಷ್ಮಿ. ಈ ವೇಳೆ ಥೆರಪಿ ಮಾಡಿಸಿಕೊಳ್ಳಲೆಂದು ಆರೋಪಿ ಕೈಲಾಸ್ ಕೂಡ ಕ್ಲಿನಿಕ್ಗೆ ತೆರಳಿದ್ದ. ಹೋಗುವಾಗ ತಂಪು ಪಾನೀಯದಲ್ಲಿ ನಿದ್ರೆ ಮಾತ್ರೆ ಬೆರೆಸಿಕೊಂಡು ಹೋಗಿದ್ದ ಇತ್ತ. ಥೆರಪಿಗೂ ಮುನ್ನ ಅವಿನಾಶ್ಗೆ ಅದನ್ನ ಕುಡಿಯಲು ಕೊಟ್ಟಿದ್ದಂತೆ. ತಂಪು ಪಾನೀಯ ಕುಡಿಯುತ್ತಿದ್ದಂತೆ ಅವಿನಾಶ್ ಕುಸಿದು ಬಿದ್ದಿದ್ದ ನೋಡಿ. ಅಲ್ಲೇ ಇದ್ದ ಸಿಲಿಂಡರ್ನಿಂದ ದಾಳಿ ಮಾಡಿ ಕೈಲಾಶ್ ಕೊಲೆ ಮಾಡಿದ್ದಾನೆ. ಈ ವೇಳೆ ಗಂಡ ಸತ್ತಿರೋದನ್ನ ಕನ್ಫರ್ಮ್ ಮಾಡಿಕೊಳ್ಳಲು ಪತ್ನಿ ಲಕ್ಷ್ಮಿ ವಿಡಿಯೋ ಕಾಲ್ ಮಾಡಿದ್ಲು. ಗಂಡ ಸತ್ತಿಲ್ಲ, ಮೂಗು ಬಿಗಿ ಹಿಡಿದು ಸಾಯಿಸು ಎಂದ ವೇಳೆ ಕೈಲಾಸ್ಗೆ ಹೇಳಿದ್ಲಂತೆ. ಆ ಬಳಿಕ ಕ್ಲಿನಿಕ್ಗೆ ಹೋಗಿದ್ದ ಲಕ್ಷ್ಮಿ ಗಂಡನ ಸಾವಿನ ಬಗ್ಗೆ ಏನೂ ಗೊತ್ತಿಲ್ಲದಂತೆ ಗೋಳಾಟ ನಡೆಸಿದ್ಲು. ಅಲ್ಲದೆ ಶುಗರ್ ಹೆಚ್ಚಾಗಿ ಕುಸಿದು ಬಿದ್ದು ತಲೆಗೆ ಪೆಟ್ಟಾಗಿ ಸಾವನ್ನಪ್ಪಿರುವ ಬಗ್ಗೆ ಕತೆ ಹೇಳಿದ್ಲು ನೋಡಿ. ಸ್ಟಾರ್ಟಿಂಗ್ ಇಂದನೇ ಇದರಲ್ಲಿ ವಿಕ್ಟಿಮ್ ಅವಿನಾಶ್ ಅವರದ್ದು ಹೆಂಡತಿ, ಇವರದ್ದು ಹೇಳಿಕೆ ಸರಿಯಾಗಿ ಅವರು ಉತ್ತರ ಕೊಡ್ತಾ ಇರಲಿಲ್ಲ. ಮತ್ತು ವಿಕ್ಟಿಮ್ದು ತಲೆಗೆ ಒಂದು ಆಕ್ಸಿಡೆಂಟಲ್ ಫಾಲ್ ಇದ್ದರೆ ಬರೀ ಒಂದು ಪೇಟ್ ಆಗ್ಬೋದು. ಅಲ್ಲಿ 4 ಇಂಜುರಿದು ಮಾರ್ಕ್ಸ್ ಇತ್ತು. ಪೋಸ್ಟ್ಮಾರ್ಟಮ್ ಟೈಮ್ನಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಡಾಕ್ಟರ್ ಜೊತೆಗೆ ಮಾತಾಡಿದ್ದಾರೆ. ಆವಾಗ ಹಾರ್ಟ್ಗೆ ಕೂಡ ಒಳಗಡೆ ಇಂಟರ್ನಲ್ ಇಂಜುರಿ ಆಗಿದೆ ಅಂತ ಪೋಸ್ಟ್ಮಾರ್ಟಮ್ನಲ್ಲಿ ಡಾಕ್ಟರ್ ಹೇಳಿದ್ದಾರೆ. ಅದರಿಂದ ನಮಗೆ ಡೌಟ್ ಇನ್ನೂ ಪಕ್ಕಾ ಆಯಿತು. ಫಾರೆನ್ಸಿಕ್ ತಂಡ, ನಮ್ಮದು ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ದು ತಂಡ ಇದೆ. ಅವರು ಆ ಸೀನ್ ಆಫ್ ಕ್ರೈಮ್ನಲ್ಲಿ ಬ್ಲಡ್ ಸ್ಪ್ಲ್ಯಾಟರ್ ಅನಾಲಿಸಿಸ್ ಮಾಡಿದ್ದಾರೆ, ಲ್ಯೂಮಿನಾಲ್ ಅನಾಲಿಸಿಸ್ ಮಾಡಿದ್ದಾರೆ. ಅದರಿಂದ ಆ ಹೆಂಡತಿ ಏನು ಸ್ಟೋರಿ ಹೇಳ್ತಾಯಿದ್ರು ಇಲ್ಲಿ ಇದ್ದರು, ಅದು ಮ್ಯಾಚ್ ಆಗ್ತಾ ಇರಲಿಲ್ಲ. ಸೊ ಈ ಸೈಂಟಿಫಿಕ್ ಎವಿಡೆನ್ಸ್ ಆಧಾರದ ಮೇಲೆ ನಮ್ಮದು ಡೌಟ್ ಪಕ್ಕಾ ಆಯಿತು. ಇನ್ನು ಮಗನ ಸಾವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ ಅವಿನಾಶ್ ತಾಯಿ ದೂರು ದಾಖಲಿಸಿದ್ರು. ಪ್ರಕರಣ ಬೆನ್ನತ್ತಿದ್ದ ಪೊಲೀಸರಿಗೆ ಲಕ್ಷ್ಮಿ ಪತ್ನಿಯ ಮೇಲೆ ಅನುಮಾನ ಬಂದಿತ್ತು. ತನಿಖೆ ಹಿಡಿದ ಪೊಲೀಸರಿಗೆ ಲಕ್ಷ್ಮಿ ಹಾಗೂ ಕೈಲಾಸ್ ಮಾಡಿದ ನಾಟಕ ಬಟಾಬಯಲು ಆಗಿದೆ. ಎರಡು ವರ್ಷಗಳಿಂದ ಕೈಲಾಸ್ ಜೊತೆಗೆ ಲಕ್ಷ್ಮಿ ಅನೈತಿಕ ಸಂಬಂಧ ಹೊಂದಿದ್ಲು. ಮೊಬೈಲ್ ರಿಚಾರ್ಜ್ ಮಾಡಿಸುವ ಹೋದಾಗ ಫೋನ್ ನಂಬರ್ ಶೇರ್ ಆಗಿತ್ತು. ಬಳಿಕ ಅವಿನಾಶ್ ಜೊತೆಗೂ ಕೈಲಾಸ್ ಉತ್ತಮ ಸ್ನೇಹ ಹೊಂದಿದ್ದ. ಇದನ್ನೇ ಬಂಡವಾಳ ಮಾಡಿಕೊಂಡ ಲಕ್ಷ್ಮಿ ಭೇಟಿಗೆ ಬರುತ್ತಿದ್ದ. ಅವಿನಾಶ್ ಮನೆಯ ದೂರದಲ್ಲೇ ಕೈಲಾಸ್ ಮೊಬೈಲ್ ಶಾಪ್ ಇತ್ತು ಕಣ್ರಿ. ಈ ವಿಚಾರ ಗೊತ್ತಾಗಿ ಪತ್ನಿ ಮೈತು ಕೈಲಾಶ್ಗೆ ಅವಿನಾಶ್ ವಾರ್ನ್ ಕೂಡ ಮಾಡಿದ್ನಂತೆ. ಇದೇ ಸಿಟ್ಟಿಗೆ ಪತಿ ಅವಿನಾಶ್ ಕೊಲೆಗೆ ಲಕ್ಷ್ಮಿ ಸ್ಕೆಚ್ ಹಾಕಿದ್ಲು. 1 ತಿಂಗಳಿಂದ ಅವಿನಾಶ್ ಕೊಲೆಗೆ ಕೈಲಾಸ್ ಮೇಲೆ ಒತ್ತಡ ಹಾಕಿದ್ಲು ಎಂಬುದೀಗ ಬಯಲಾಗಿದೆ. ತಲೆಗೆ 4 ಪೇಟಿತ್ತು ಮತ್ತು ಎದೆ ಮೇಲೆ ಅವನು ಸಿಲಿಂಡರಿಂದ ಅಸಾಲ್ಟ್ ಮಾಡಿದ್ದಾನೆ. ಬಹುಶಃ ಇದು ಅನೈತಿಕ ಸಂಬಂಧ ಇರ್ಬೋದು, ಮೇಲ್ನೋಟಕ್ಕೆ ಏನು ಕಾಣ್ತಾ ಇದೆ ಅದರಲ್ಲಿ. ಅದರಿಂದ ಇವರು ಪ್ಲ್ಯಾನ್ ಮಾಡಿದ್ದಾರೆ. ಅವರು ಹೇಳ್ತಾಯಿದ್ರು ಇದು ಅವರಿಗೆ ಲೋ ಬ್ಲಡ್ ಶುಗರ್ ಇದೆ, ಹೈ ಬ್ಲಡ್ ಪ್ರೆಷರ್ ಇದೆ, ಅದರಿಂದ ಬಿದ್ದು ಹೋಗಿರ್ಬೋದು, ಈ ಟೇಬಲ್ಗೆ ಪೇಟಾಗೋಬೋದು ಅಂತ. ಬಟ್ ಆವಾಗಲಿಂದಲೇ ಸ್ಟಾರ್ಟಿಂಗಿಂದ ಸ್ವಲ್ಪ ಅವ್ರ ಹೇಳಿಕೆ ಆಗಲಿ ಅದರ ಮೇಲೆ ಡೌಟ್ ಇತ್ತು. ಮೃತರದ ತಾಯಿ ಅವರು ದೂರು ಕೊಟ್ಟಿದ್ದಾರೆ. ಫಸ್ಟ್ ಅದು ಅನ್ಯಾಚುರಲ್ ಡೆತ್ ಅಂತ ತೊಗೊಂಡಿದ್ವಿ ನಾವು, ನ್ಯಾಚುರಲ್ ಫಾಲ್ ಇರ್ಬೋದು ಅಂತ. ಬಟ್ ಅದು ನೋಡಿದ ಮೇಲೆ ಸ್ವಲ್ಪ ಡೌಟ್ ಬಂತು. PM ರಿಪೋರ್ಟ್ ಆಯಿತು, ಅಲ್ಲಿ ಬ್ಲಡ್ ಸ್ಟೇನ್ ಅನಾಲಿಸಿಸ್ ವಗೇರ. ಸೊ ಫಾರೆನ್ಸಿಕ್ ಟೀಮ್ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಇದರಲ್ಲಿ. ನಮಗೆ ನಮ್ಮ ಡೌಟ್ ಕನ್ಫರ್ಮ್ ಮಾಡೋದು ಕೆಲಸ ಫಾರೆನ್ಸಿಕ್ಕಿಂದ ಆಗಿದೆ. ಅವರು ಹೇಳಿದ ರೂಮ್ ಬೇರೆ ಇತ್ತು, ಬ್ಲಡ್ ನಮಗೆ ಸಿಕ್ಕಿದ್ದು ಬೇರೆ ರೂಮ್ನಲ್ಲಿ. ಅದರಿಂದ ನಮಗೆ ಡೌಟ್ ಪಕ್ಕ.
ಇನ್ನು ಘಟನೆ ಸಂಬಂಧ ಬೆಳಗಾವಿಯ ಟಿಳಕವಾಡಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಇದೀಗ ಪತ್ನಿ ಲಕ್ಷ್ಮಿ ಮತ್ತು ಕೈಲಾಸ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ತಂಪು ಪಾನೀಯದಲ್ಲಿ ನಿದ್ರೆ ಮಾತ್ರೆ ಹಾಕಿ ನೀಡಿದ್ದ ಆರೋಪಿಗಳು ಅವಿನಾಶ್ ಕುಸಿದು ಬೀಳ್ತಿದ್ದಂತೆ ಸಿಲಿಂಡರ್ನಿಂದ ತಲೆ ಮತ್ತು ಎದೆ ಭಾಗಕ್ಕೆ ಹೊಡೆದು ಕೊಲೆ ಮಾಡಿದ್ದಾರೆ ಎಂಬುದು ಗೊತ್ತಾಗಿದೆ. ಬಿಗ್ ಟಿವಿ ಕರ್ನಾಟಕ, ಬೆಳಗಾವಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.